ಆಕ್ಸಿಡೆಂಟ್ ಕೇಸ್ ಬಂದಿದೆಯಂತಲ್ಲ, ಎಲ್ಲಿದ್ದಾರೆ ಅವರು? ಅಲ್ಲಿದ್ದಾರೆ ನೋಡಿ ಸರ್. ಆಕ್ಸಿಡೆಂಟ್ ಮಾಡಿದ್ ನೀವೇನಾ? ನಾನೇ ಮಾಡಿದ್ದು ಸರ್. ಶ್ಯಾಮ ಅಖಿಲ್ನ ಕಾಪಾಡೋದಕ್ಕೆ ನಾನ್ ಮಾಡಿದ್ದು ಅಂತ ಹೇಳ್ತಿದ್ದಾಳ. ಯಾಕೆ ಹೀಗೆ? ಈಗಷ್ಟೇ ಕಾರ್ ಕಲಿತಿದ್ದೀನಿ ಸರ್. ಗೊತ್ತಾಗ್ದೆ ಕಂಟ್ರೋಲ್ ತಪ್ಪು ಹೋಯ್ತು. ಪೂರ್ತಿಯಾಗಿ ಡ್ರೈವಿಂಗ್ ಬರೋಕ್ ಮುಂಚೆ ಕಾರು ರೋಡ್ ಮೇಲೆ ತಂದಿದ್ದು ನನ್ ತಪ್ಪೆ. ನಿಮಗ್ ಲೈಸೆನ್ಸ್ ಇದೆಯಾ? ಇಲ್ಲ ಸರ್. ಡ್ರೈವಿಂಗು ಸರಿಯಾಗಿ ಬರದೆ, ಲೈಸೆನ್ಸು ಇಲ್ದೆ ಈ ಕಾರ್ ತಗೊಂಡು ರೋಡ್ ಮೇಲೆ ಬಂದು ಅಮಾಯಕ ಜನರ ಪ್ರಾಣ ತೆಗೆಯೋದು ಯಾಕೆ ಮೇಡಮ್? ಸ್ವಲ್ಪ ಆದ್ರೂ ಯೋಚನೆ ಮಾಡ್ಬೇಕಲ್ವಾ? ನಿಮ್ಮಲ್ಲಿ ಕೇಸ್ ಫೈಲ್ ಮಾಡ್ತೀವಿ. ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿಗೆ ಸಂಬಂಧಪಟ್ಟವರು ಯಾರಾದ್ರೂ ಇದಾರಾ? ನಮ್ಮ ಯಜಮಾನ್ರೆ ಸರ್. ಏನಮ್ಮ, ನೀವು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ. ಬನ್ನಿ ನೀವು ಸ್ಟೇಷನ್ಗೆ. ಎಕ್ಸ್ಕ್ಯೂಸ್ ಮೀ, ಏನಾಯ್ತು? ಆಕ್ಸಿಡೆಂಟ್ ಮಾಡಿದ್ದು ಶ್ಯಾಮ ಅಂತ ಹೇಳಿದ್ಲಪ್ಪ. ಇವ್ರೇನೋ ಕೇಸ್ ಆಗುತ್ತೆ, ಸ್ಟೇಷನ್ಗೆ ಬನ್ನಿ ಅಂತ ಕರೀತಿದ್ದಾರೆ. ಎಸ್ಐ ಅವರೇ, ಏನೋದ್ರೆ ನೀವು ಸುಮ್ನಿರಿ. ಸರ್, ಒಂದ್ ನಿಮಿಷ, ಈಗ್ಲೇ ಬಂದ್ಬಿಡ್ತೀನಿ. ಓಕೆ ಮೇಡಮ್. ಏನಂದ್ರೆ ಸುಳ್ಳು ಹೇಳೋದು ನನಗೆ ಅಭ್ಯಾಸ. ನನ್ನನ್ನ ನಾನು ಕಾಪಾಡ್ಕೊಳ್ಳೋದಿಕ್ಕೆ ಸುಳ್ಳು ಹೇಳಿದ್ದೀನಿ. ನನ್ನ ತಮ್ಮನ್ ಕಾಪಾಡೋದಕ್ಕೂ ಸುಳ್ಳು ಹೇಳಿದ್ದೀನಿ. ಈಗ ನಿಮ್ಮನ್ ಕಾಪಾಡಿಸ್ಕೋಬೇಕು ಅಂತ ಸುಳ್ಳು ಹೇಳ್ತಿದ್ದೀನಿ. ದಯವಿಟ್ಟು ನೀವೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳ್ಬೇಡಿ. ಅದಲ್ಲ, ನೀವಿನ್ನೇನು ಮಾತಾಡ್ಬೇಡಿ. ಒಂದ್ ವೇಳೆ ನೀವೇನಾದ್ರೂ ಒಪ್ಕೊಂಡ್ರೆ ಅತ್ತೆ ಮೇಲಾಣೆ. ನೀನ್ ಯಾಕೆ ಹೀಗೆ ಮಾಡ್ತಿದ್ಯಾ? ಈಗೇನಾಗತ್ತೆ? ಕೇಸ್ ಆಗತ್ತೆ, ನಾನು ನೋಡ್ಕೋತೀನಿ. ನಾನು ಜೈಲಲ್ಲಿ ಇರ್ತೀನಿ. ಅದಕ್ಕೆ ನಿನ್ ಮೇಲೆ ಯಾಕೆ ಹಾಕೋಬೇಕು? ಏನು ಅಂದ್ರೆ, ಅತ್ತೆ ಮನೇಲಿ ಪಾರ್ಟಿಗೆ ಏರ್ಪಾಡ್ ಮಾಡ್ತಿದ್ದಾರೆ. ಈ ಟೈಮಲ್ಲಿ ಈ ಡಿಸ್ಟರ್ಬೆನ್ಸ್ ಎಲ್ಲ ಅವ್ರು ತಡ್ಕೊಳಲ್ಲ. ಒಬ್ರಿಂದ ಇನ್ನೊಬ್ರಿಗೆ ಡಿಸ್ಟರ್ಬ್ ಆದ್ರೆ ಎಷ್ಟು ನೋವಾಗತ್ತೆ. ಈಗ ಈ ವಿಷಯ ಅತ್ತೆ ಗೊತ್ತಾದ್ರೆ ಅವ್ರು ಎಷ್ಟು ನೊಂದ್ಕೋತಾರೆ. ನನ್ನಿಂದ ಕಷ್ಟಪಡ್ತಿರೋ ನೀವು ಈಗ ಈ ಕೇಸಲ್ಲಿ ಸಿಕ್ಕಾಕೊಂಡು ಅಷ್ಟೇ ಕಷ್ಟನ ಅತ್ತೆ ಕೊಡ್ತೀರಾ? ನಿಮ್ಗೆ ಕೈ ಮುಗ್ದು ಕೇಳ್ತಿದ್ದೀನಿ, ನನ್ಗೇನಾಗಲ್ಲ. ನನ್ ಜೊತೆ ನನ್ ಕೃಷ್ಣ ಇರ್ತಾನೆ, ಎಲ್ಲ ಅವನೇ ನೋಡ್ಕೋತಾನೆ. ಇದೆಲ್ಲ ಆ ಕೃಷ್ಣ ಆಡ್ತಿರೋ ನಾಟಕ ಅನ್ಕೋತೀನಿ. ದಯವಿಟ್ಟು ನೀವು ಮುಂದೆ ಬರಬೇಡಿ. ಮುಂದೆ ಬಂದು ಆ ಆಕ್ಸಿಡೆಂಟ್ ಮಾಡಿದ್ದು ನೀವೇ ಅಂತ ಹೇಳಿದ್ರೆ ಮಾತ್ರ ಅತ್ತೆ ಮೇಲಾಣೆ. ಬನ್ನಿ. ನೀವು ಬನ್ನಿ ಅಮ್ಮ. ನೀವು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ದಿದ್ರೆ ನಾವು ಆಕ್ಷನ್ ತಗೊಳ್ಳೋದಕ್ಕಾಗಲ್ಲ. ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ ಅಂದ್ರೆ ಎಲ್ಲೆಲ್ಲೋ ನೋಡ್ತಿರಲ್ಲಮ್ಮ. ಇದ್ರಲ್ಲಿ ಅವ್ರ ತಪ್ಪೇನೂ ಇಲ್ಲ ಸರ್. ನಾನು ಯಾವ ಸ್ಟೇಷನ್ಗೂ ಬರಲ್ಲ, ಯಾವ ಕಂಪ್ಲೇಂಟು ಕೊಡಲ್ಲ. ನಾವೇ ರಾಂಗ್ ರೂಟಲ್ಲಿ ಬಂದಿದ್ದು ಸರ್. ಅವರು ಕರೆಕ್ಟ್ ರೂಟಲ್ಲೇ ಬರ್ತಿದ್ರು. ಬೇಗ ರೋಡ್ ಕ್ರಾಸ್ ಮಾಡಬೇಕು ಅಂತ ಅವಸರದಲ್ಲಿ ಬಂದ್ವಿ. ಆಕ್ಸಿಡೆಂಟ್ ಆಯಿತು. ಇದರಲ್ಲಿ ಅವ್ರ ತಪ್ಪೇನೂ ಇಲ್ಲ ಸರ್. ಇವ್ರು ಎಲ್ಲರೂ ತುಂಬ ಒಳ್ಳೆಯವರು ಸರ್. ದೇವ್ರು ಹಾಗೆ ಬಂದರು, ಹಾಸ್ಪಿಟಲ್ಗೆ ಕರ್ಕೊಂಡು ಬಂದರು, ನನ್ನ ಗಂಡಂಗೆ ಬ್ಲಡ್ ಕೊಟ್ಟರು.
ಅವರೇ ಸಮಸ್ಯೆಲಿದ್ರು ಕೂಡ ಸಹಾಯ ಮಾಡ್ತಿದ್ದಾರೆ ಅಂದ್ರೆ ನೀವೇ ಹೇಳಿ ಸರ್. ಇವರು ತುಂಬಾ ಒಳ್ಳೆಯವರು ಸರ್. ನಡೆದಿರೋ ಘಟನೆಯಲ್ಲಿ ಇವ್ರ ತಪ್ಪೇನೂ ಇಲ್ಲ ಸರ್. ಈಗೇನ್ ನೀವು ಕಂಪ್ಲೇಂಟ್ ಕೊಡಲ್ವಾ? ಕೊಡಲ್ಲ ಸರ್. ನೀವೇ ಕಂಪ್ಲೇಂಟ್ ಕೊಡಲ್ಲ ಅಂತಂದ್ಮೇಲೆ ನಾವೇನ್ ಮಾಡಕ್ಕಾಗತ್ತೆ? ಕಾನ್ಸ್ಟೇಬಲ್ ಸರ್. ಮೂವ್. ಥ್ಯಾಂಕ್ಸ್ ಅಮ್ಮ. ಅಯ್ಯೋ ಸರ್, ಇಷ್ಟು ಚಿಕ್ಕ ವಿಷಯಕ್ಕೆ ನೀವು ಕೈ ಮುಗಿದ್ರೆ ನೀವು ಮಾಡಿರೋ ಸಹಾಯಕ್ಕೆ ನಾನ್ ಹೇಗ್ ತಾನೇ ಕೃತಜ್ಞತೆ ಹೇಳೋದು ಸರ್? ನಿಮ್ ಯಜಮಾನನ ಹಾಸ್ಪಿಟಲ್ಗೆ ಸೇರಿಸಿದೀವಿ ಅನ್ನೋ ಕೃತಜ್ಞತೆಯಿಂದ ನೀನು ನಮ್ಮನೆ ಬಂದ್ರಾ? ಏನ್ರಿ ನೀವು ಮನೇಲಿ ಇಷ್ಟೊಂದು ಕೆಲ್ಸ ಇಟ್ಕೊಂಡು ನೀವು ಆಫೀಸ್ ಕೆಲ್ಸ ಅಂತ ಆ ರೀತಿ ಆಚೆ ಹೊರಟೋಗ್ಬಿಟ್ರೆ ಇಲ್ಲಿರೋ ಕೆಲ್ಸನ ಯಾರು ನೋಡ್ಕೋತಾರೆ? ಹೇಳುದ್ನಲ್ಲ ವಸಂತ, ಅರ್ಜೆಂಟ್ ಕೆಲ್ಸದ ಮೇಲೆ ಹೊರಗೋಗ್ಬೇಕಾಗಿತ್ತು ಅಂತ. ಈ ಶ್ಯಾಮಂಗೆ ಕಡಿಮೆ ತಲೆ ಏನೂ ಇಲ್ಲ. ರಾತ್ರಿಯಿಂದ ಕಾಣಿಸ್ದೇ ಇದ್ದಂತ ಅಖಿಲ್ನ ಹೇಗೋ ಮಾಡಿ ವಾಪಸ್ ಮನೆ ಕರ್ಕೊಂಡ್ ಬಂದಿದ್ದಾಳೆ. ಅವಳ ಜೊತೆಗೆ ಆ ವರ್ಮ ಬೇರೆ ಇದನ್ನಲ್ಲ. ಅಖಿಲ್ ವಾಪಸ್ ಮನೆಗ್ ಬರೋದಿಕ್ಕೆ ಅವನ್ ಪಾತ್ರನೂ ಜಾಸ್ತಿನೇ ಇರತ್ತೆ. ಏನು ಕಂದ, ನೀನು ರಾತ್ರಿ ಹೋದವನು, ಕನಿಷ್ಠ ನನ್ಗೊಂದ್ ಮಾತಾದ್ರೂ ಹೇಳಿ ಹೋಗ್ಬೋದಿತ್ತಲ್ಲ. ಎಷ್ಟು ಕೆಲ್ಸ ಇದ್ರೂ ಸರಿ, ನನಗೊಂದ್ ಮಾತು ಹೇಳೋಕ್ಕೇನು? ಹೇಳುದ್ನಲ್ಲ ವಸಂತ, ಅರ್ಜೆಂಟ್ ಕೆಲ್ಸದ ಮೇಲೆ ಹೊರಗೋಗ್ಬೇಕಾಗಿತ್ತು ಅಂತ. ಇದೇನಿದು? ಅಖಿಲ್ ರಾತ್ರಿನೇ ಕೋಪ ಮಾಡ್ಕೊಂಡು ಹೋದ. ಇವರಿಬ್ರು ಬೆಳಗ್ಗೆನೆ ಅರ್ಜೆಂಟಲ್ಲಿ ಹೋದ್ರು. ಈಗ 3 ಜನನೂ ಒಟ್ಟಿಗೆ ಬಂದಿದ್ದಾರೆ. ಏನ್ ನಡೀತಿದೆ ಇಲ್ಲಿ? ಕಂದ ಅಖಿಲ್, ಅರೇಂಜ್ಮೆಂಟ್ಸ್ ಬಗ್ಗೆ ಈವೆಂಟ್ ಮ್ಯಾನೇಜರ್ಗೆ ನೀನೇನಾದ್ರೂ ಸಲಹೆ ಕೊಡ್ಬೋದಲ್ವಾ? ಮಮ್ಮಿ, ನಂಗೆ ಸ್ವಲ್ಪ ತಲೆನೋವ್ತಾ ಇದೆ. ಅಯ್ಯೋ ಹೌದಾ? ಶ್ಯಾಮ, ಅಖಿಲ್ಗೆ ಹೆಡ್ಡೇಕ್ ಅಂತಿದ್ದಾನೆ. ಅವನಿಗೆ ಸ್ವಲ್ಪ ಕಾಫಿ ಕೊಡು, ಹಾಗೆ ಒಂದು ಟ್ಯಾಬ್ಲೆಟ್ ಕೂಡ ಕೊಡು. ಸಂಜೆನೆ ಫಂಕ್ಷನ್ನು, ಇನ್ನು ತುಂಬಾ ಕೆಲಸ ಇದೆ. ಮೇಡಮ್, ಒಂದ್ ಸ್ವಲ್ಪ ಇಲ್ಲಿ ಬರ್ತೀರಾ ಮೇಡಮ್? ಹಾ, ಬರ್ತಿದ್ದೀನಿ. ಅದ್ಗೆ ನನಗೊಂದು ಒಳ್ಳೆ ಟೀ ಮಾಡ್ಕೊಡ್ತೀರಾ? ಆಗ್ಲಿ ಅಖಿಲ್. ಇವರಿಬ್ಬರ ಮಧ್ಯೆ ಇನ್ನೂ ಎಲ್ಲ ಸರಿ ಹೋಗಿಲ್ಲ ಅಂತ ಅನ್ನಿಸ್ತಿದೆ. ಇವರಿಬ್ಬರ ಮಧ್ಯ ಜಗಳ ತಂದಿಟ್ಟಿರೋ ಆ ವಿಷಯ ಏನು ಅಂತ ತಿಳ್ಕೋಬೇಕು. ನಾಳೆ ಬೆಳಗ್ಗೆ ಒಳಗೆ ನಾನೊಂದು ನಿರ್ಧಾರ ತಗೋತೀನಿ. ಅದಕ್ಕೆ ನೀವು ಒಪ್ಕೊಳ್ಳೇಬೇಕು.
ಶ್ಯಾಮ, ಏನಾಯ್ತು ಶ್ಯಾಮ? ಏನಿಲ್ಲ ಅಕ್ಕ. ಇಲ್ಲ ಶ್ಯಾಮ, ಏನೋ ಆಗಿದೆ. ನೀನ್ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ. ಏನಾಯ್ತು ಅಂತ ಬಾಯಿ ಬಿಟ್ಟು ಹೇಳು ಶ್ಯಾಮ. ನಿನ್ಗೂ ಅಖಿಲ್ಗೂ ಮಧ್ಯೆ ಏನಾದ್ರೂ ಮನಸ್ತಾಪ ಆಯ್ತಾ? ಹೇಳು ಶ್ಯಾಮ, ಏನಾಯ್ತು ಅಂತ ಹೇಳು. ಏನಾಗಿಲ್ಲ ಅಕ್ಕ. ಅವ್ರು ಹೇಳಿರೋ ಮಾತು ಕೇಳಿಲ್ಲ ಅಂತ ನನ್ ಮೇಲ್ ಅವ್ರಿಗೆ ಸ್ವಲ್ಪ ಕೋಪ ಬಂದಿದೆ ಅಷ್ಟೇ. ಅಖಿಲ್ ಹೇಳಿರೋ ಮಾತನ್ನ ನೀನ್ ಕೇಳ್ದೆ ಇರೋದಾ? ಆಶ್ಚರ್ಯ ಆಗ್ತಿದ್ಯಲ್ಲ. ಅಲ್ಲ, ಅವ್ನ್ ಏನ್ ಹೇಳಿದ್ದು? ನಿನ್ಗಿಷ್ಟ ಇಲ್ದಿರೋ ಕೆಲ್ಸ ಏನಾದ್ರೂ ಹೇಳಿದ್ನಾ? ಅಖಿಲ್ ಹಾಗೆ ಹೇಳಲ್ವಲ್ಲ. ಅಥವಾ ಇವತ್ ಪಾರ್ಟಿಗೆ ಯಾವ್ದಾದ್ರೂ ಮಾಡರ್ನ್ ಡ್ರೆಸ್ ಹಾಕೋಕ್ ಹೇಳದ್ನಾ? ಶ್ಯಾಮ, ಅಖಿಲ್ ನಿನ್ಗೆ ಕಷ್ಟ ಆಗೋ ಕೆಲ್ಸ ಆಗ್ಲಿ ಅಥವಾ ನಿನ್ಗಿಷ್ಟ ಇಲ್ದಿರೋ ಕೆಲ್ಸ ಆಗ್ಲಿ ಯಾವತ್ತೂ ಹೇಳಲ್ಲ. ಅವನ್ ಹೇಳಿದ್ನ ಕೇಳು ಶ್ಯಾಮ. ಅವನಿಗಿಷ್ಟ ಆಗೋ ಥರ ಇರು. ಅವ್ರ ಜೀವನದಲ್ಲಿ ನಾನಿರೋವರೆಗೂ ಅವ್ರ ಮಾತಿಗೆ ಎದುರಾಡಲ್ಲ ಅಕ್ಕ. ಅವ್ರ ಇಷ್ಟದ ಪ್ರಕಾರನೇ ಇರ್ತೀನಿ. ಅವರು ಟೀ ಕೇಳಿದ್ರಲ್ವಾ, ತಗೊಂಡ್ ಹೋಗಿ. ಕಂದ, ಅಯ್ಯೋ ಇದೇನ್ ಕಂದ, ನೀನಿನ್ನೂ ರೆಡಿ ಆಗಿಲ್ವಾ? ಇದು ನಮ್ಮನೇಲಿ ಆಗ್ತಿರೋ ಪಾರ್ಟಿ, ನೀನೇ ರೆಡಿ ಆಗದಿದ್ರೆ ಹೇಗೆ? ಏನಪ್ಪ, ತಲೆನೋವು ಇನ್ನೂ ಕಡಿಮೆ ಆಗ್ಲಿಲ್ವಾ? ಇಲ್ಲ ಮಮ್ಮಿ. ಅಯ್ಯೋ ಶ್ಯಾಮ, ಶ್ಯಾಮ, ಏನ್ ನೋಡ್ತಾ ಇದೀಯಾ? ಹೋಗು, ಬಾಂಬ್ ಹಚ್ಚು. ಅಮ್ಮ ಶ್ಯಾಮ, ಇನ್ನೂ ಏನ್ ನೋಡ್ತಿದ್ಯಾ? ಅವನಿಗೆ ಬಾಂಬ್ ಹಚ್ಚು.
ಹಣೆಗೆ ಬಾಂಬ್ ಹಚ್ಚಿದ್ಲು ಅಂದ್ರೆ ನಿನ್ ತಲೆನೋವು ಚಿಟ್ಕೆಲಿ ಮಾಯ ಆಗ್ಬಿಡತ್ತೆ. ಇವತ್ತಿನ ಪಾರ್ಟಿನ ಯಾವ ಆತಂಕನೂ ಇಲ್ದೆ ಎಲ್ರೂ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಬೋದು. ಹೊಸ್ದಾಗಿ ಮದ್ವೆ ಆಗಿರೋ ಜೋಡಿ ನೀವಿಬ್ರು ಇದೀರಲ್ಲ, ಇವತ್ತಿನ ಪಾರ್ಟಿ ಫುಲ್ ಸಕ್ಸಸ್ ಆಗ್ಬೇಕು. ನಿನ್ ಫ್ರೆಂಡ್ಸ್ ಎಲ್ರೂ ಕರಿಯಪ್ಪ ಅಖಿಲ್. ಕಂದ, ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದ್ದ ಹಾಗೆ ರೆಡಿಯಾಗಿ ಆಚೆ ಬಂದ್ಬಿಡು. ನಾನಲ್ಲಿ ಹೊರಗಡೆ ಏರ್ಪಾಡು ನೋಡ್ಕೋತೀನಿ. ಏನು ಅಂದ್ರೆ ನನ್ನ ಹತ್ರ ಮಾತಾಡೋದು ನಿಮ್ಗಿಷ್ಟ ಇಲ್ಲದೆ ಇದ್ರು, ನನ್ನ ನೋಡಕ್ಕೂ ನೀವಿಷ್ಟ ಪಡದೆ ಇದ್ರು, ನನ್ನ ಮಾತು ಕೇಳಕ್ಕೆ ನಿಮ್ಗೆ ಕಷ್ಟ ಅನ್ಸಿದ್ರು, ಈಗ ಮಾತ್ರ ನಾನು ಹೇಳೋದನ್ನ ನೀವು ಕೇಳಲೇಬೇಕು. ಇಷ್ಟು ವರ್ಷ ರೂಪರಾಣಿ ಹಾಡಿಗೆ ನನ್ನ ಧ್ವನಿ ಕೊಡ್ತಿದ್ದ ವಿಷಯನ ನಿಮಗೆ ಹೇಳ್ದೇ ಇರೋದು ನನ್ನ ತಪ್ಪೆ. ಆದ್ರೆ ಆ ತಪ್ಪಿನ ಹಿಂದೆ ಇರೋ ಕಾರಣ ಕೂಡ ನಿಮಗೆ ಗೊತ್ತಾಗ್ಲೇಬೇಕು. ಆಗ ನಾನು ಯಾಕೆ ಹಾಗೆ ಮಾಡ್ಬೇಕಾಯ್ತು ನೀವು ತಿಳ್ಕೊಳ್ಳೇಬೇಕು. ನನ್ನ ತಮ್ಮನ ಪ್ರಾಣ ಕಾಪಾಡೋಕ್ಕೋಸ್ಕರ ಅವತ್ತು ಆ ಪರಿಸ್ಥಿತಿಲಿ ನಾನು ಹಾಗೆ ಮಾಡ್ಬೇಕಾಗಿ ಬಂತು. ಈ ನಿನ್ನ ಗಂಟ್ಲು ನಿಂದಲ್ಲ, ನನ್ ಮಗಳು ರೂಪರಾಣಿದು ಅನ್ನೋ ವಿಷಯನ ಮರ್ತೋದ್ಯಾ? ನಿನ್ ತಮ್ಮನ್ ಹೃದಯಕ್ಕೆ ಸಮಸ್ಯೆ ಆದಾಗ ಆಪರೇಷನ್ ಮಾಡಿಸಿ ಹಾಸ್ಪಿಟಲ್ ಬಿಲ್ ಕಟ್ಟೋದಿಕ್ಕೆ ನನ್ನ ಹತ್ರ ತಗೊಂಡಂತ ಸಾಲನ ಮರ್ತೋದ್ಯಾ? ಆದ್ರೆ ಆದಷ್ಟು ಬೇಗ ಆ ಬಲೆಯಿಂದ ಹೊರಗಡೆ ಬರಬೇಕು ಅಂತ ಎಷ್ಟೋ ರೀತಿಯಲ್ಲಿ ಪ್ರಯತ್ನ ಪಟ್ಟೆ. ಆದ್ರೆ ಅಂದ್ಕೊಂಡ್ ಹಾಗೆ ಆದ್ರೆ ಇನ್ನು ವಿಧಿ ಕೆಲ್ಸ ಏನಿರತ್ತೆ ಹಾಗೆ ಮತ್ತೆ ನನ್ ದಾರಿ ಎಲ್ಲ ಮುಚ್ತಾನೆ ಬಂತು. ಇವತ್ತು ನೀವ್ ನನ್ನ ದ್ವೇಷಿಸೋಕೆ ಕಾರಣ ಆಗಿರೋ ಆ ನಿಜಾನ ನಾನ್ ನಿಮ್ಗೆ ಯಾವತ್ತೋ ಹೇಳ್ಬೇಕು ಅನ್ಕೊಂಡಿದ್ದೆ. ಆದ್ರೆ 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 ಮನುಷ್ಯ ಆಡೋ ಮಾತಲ್ಲಿ ಮೋಸ್ಟ್ ಡೇಂಜರಸ್ ವರ್ಡ್ ಏನು ಗೊತ್ತಾ? ಆದ್ರೆ ಆದ್ರೆ ಅನ್ನೋ ಪದಕ್ಕೆ ಯಾವತ್ತೂ ಫುಲ್ ಸ್ಟಾಪ್ ಇರಲ್ಲ, ಎಕ್ಸ್ಟೆನ್ಷನ್. ಯಾವತ್ತೂ ನಾನಿನ್ ಅಂದಾನ ನೋಡ್ಲಿಲ್ಲ, ನಾನಿನ್ ಮನ್ಸನ್ನ ನೋಡ್ದೆ. ಯಾವತ್ತೂ ನಾನಿನ್ ಸ್ಥಾನನ ನೋಡ್ಲಿಲ್ಲ, ನಿನ್ ಗುಣನ ಪ್ರೀತಿಸ್ದೆ. ನಾನು ನಿಜವಾಗ್ಲೂ ನಿನ್ನ ತುಂಬಾ ಇಷ್ಟಪಟ್ಟೆ. ನಾನು ನಿನ್ನ ನೀನಾಗೆ ನೋಡಿ ಪ್ರೀತಿಸೋಕ್ ಶುರು ಮಾಡಿದೆ. ನಾನು ನಿನ್ನಲ್ಲಿರೋ ಒಳ್ಳೆತನನ, ನಿನ್ನಲ್ಲಿರೋ ಪ್ರಾಮಾಣಿಕತೆನ, ನಿನ್ನಲ್ಲಿರೋ ಸ್ವಚ್ಛತೆಯನ್ನ ಪ್ರೀತಿಸ್ದೆ. ಈಗ ನಾನು ನಿನ್ನ ಬಗ್ಗೆ ಹೇಳಿರೋ ಪ್ರತಿ ಪದದ ಹಿಂದೆ ಆದ್ರೆ ಅಂತ ನಾನು ಆ್ಯಡ್ ಮಾಡಿದ್ರೆ ಅದು ಪರಿಪೂರ್ಣ ಆಗಲ್ಲ.